ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಸೊ ಎಲ್ಲ ಆಚೆ ಹೋಗ್ತಾಯಿದ್ದೀವಿ, ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ಏನು ಅಂತೇಳ್ಬಿಟ್ಟು ಹೋಗ್ತಾ ಹೇಳ್ತೀನಿ, ಬನ್ನಿ ಹೋಗೋಣ. ಇಲ್ಲಿ ಏನಾಗ್ತಿದೆ ಅಂತಂದರೆ, ನಮ್ಮ ಪಾಪು ಸಾಂಗ್ ಹಾಕಿದ್ವಿ. ಸೊ ಯಾವ ಸಾಂಗು ಅಂತಂದರೆ ಅದು ಟಮಟೆ ಸಾಂಗು, ಟಮಟೆ ಬಡಿತಾರಲ್ವ ಅದು. ಅದರ ಸೌಂಡ್ ಹಾಕಿದ ತಕ್ಷಣ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ಲು, ತುಂಬಾ ಕ್ಯೂಟಾಗಿದ್ಲು. ಸೊ ಅದು ಊರಿಗೆ ಹೊರಡೋ ಟೈಮಲ್ಲಿ ಈ ಥರ ಆಟ ಆಡ್ಸ್ಕೊಂಡು ಕೂತಿದ್ವಿ. ಸೊ ನೆಕ್ಸ್ಟು ಏನು ಎಲ್ಲಿಗೆ ಎಂತ ಅಂತೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಅಲ್ಲೋಡ ಕೈ ನೋಡಿ ಮಾಡೋದು. ಸೊ ನೋಡಿದ್ರಲ್ವ ಗೈಸ್, ಯಾವ ಥರ ಆ್ಯಕ್ಷನ್ ಮಾಡ್ತಾಯಿದ್ಲು, ಡ್ಯಾನ್ಸ್ ಮಾಡ್ತಾಯಿದ್ಲು ಅಂತ ಹೇಳ್ಬಿಟ್ಟು. ಅವಳೊಂಥರ ನಮ್ಮ ಮನೇಲಿ ಎಂಟರ್ಟೈನ್ಮೆಂಟ್ ಗರ್ಲ್ ಅಂತಲೇ ಹೇಳ್ಬೋದು. ಸೊ ಗೈಸ್, ಇನ್ನೊಂದು ಏನಪ್ಪ ಅಂತಂದರೆ, ಸ್ವಲ್ಪ ಜನ ಕಮೆಂಟ್ಸ್ ಮಾಡ್ತಾಯಿದ್ರು. ಏನಪ್ಪ ಅಂತಂದರೆ, ಜ್ಯೋತಿ ಸಮೃದ್ಧ್ ಅನ್ನೋರು ಹೋಮ್ ಟೂರ್ ಮಾಡಿ ಸಿಸ್ ಅಂತ ಹಾಕಿದ್ರಿ. ಸೊ ಹೋಮ್ ಟೂರ್ನ ಆದಷ್ಟು ಬೇಗ ಮಾಡ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಅದರಿಂದ ಮಾಡೋಕ್ಕಾಗ್ತಾಯಿಲ್ಲ. ಇನ್ನೊಬ್ಬರು ಲಕ್ಷ್ಮೀ ಕಿರಣ್ ಅಂತ ಹೇಳ್ಬಿಟ್ಟು ಅವರು ಏನಂತ ಹಾಕಿದ್ರು ಅಂದರೆ, ಕಾಲಿಲಿ ಮಗುನ ಮಲಗಿಸ್ಬೇಕಾದ್ರೆ ಮಗು ತಲೆ ಹತ್ರ ಗಂಟು ಹಾಕಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರಿ. ಇಲ್ಲಾಂದರೆ ಮಗು ಬಿದ್ದುಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಯ್ಯೋ ನಂಗೆ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡಲ್ಲ ಗೈಸ್, ತುಂಬಾ ಕೀಟ್ಲೆ ಆ ಥರ ಕಮೆಂಟ್ ಹಾಕಿದ್ರಿ. ಸೊ ನಾವು ಯಾವಾಗಲೂ ಗಂಟು ಹಾಕಿರ್ತೀವಿ, ಅವತ್ತೇನೋ ಬೈ ಮಿಸ್ ಆಗಿಬಿಟ್ಟಿದ್ವಿ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್. ಇದೇ ಥರ ಸಜೆಸ್ಟ್ ಮಾಡ್ತಾಯಿರಿ. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ ನಮ್ಮ ಚಿಕ್ಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲಿಗೆ ಏನು ಅಂತೇಳ್ಬಿಟ್ಟು ಮುಂದೆ ಹೋಗ್ತಾ ಹೇಳ್ತೀನಿ ಬನ್ನಿ. ಸೊ ಇವರು ನಮ್ಮ ಇನ್ನೊಬ್ಬರು ಅತ್ತೆ, ಅವ್ರನ್ನ ನಮ್ಮ ಚಿಕ್ಕು ಯಾವ ಥರ ಗುರಾಯಿಸ್ತಾ ಇದ್ಲು ಅಂದರೆ, ಹಿಂಗೇನು ತಿಂದೇ ಬಿಡ್ತಾಳೆ ಅನ್ನೋ ರೇಂಜಿಗೆ ಗುರಾಯಿಸ್ತಾ ಇದ್ಲು. ಸೊ ಅದೆಲ್ಲ ಒಂಥರ ಮೆಮೊರಿ ಸಿಗಿರಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ನಮ್ಮ ವೀರು ಅವರು ಪ್ರ್ಯಾಂಕ್ ಮಾಡೋಕೆ ಹೋಗ್ತಾ ಇದ್ದಾರೆ. ಯಾವ ಥರ ಅಂತ ಹೇಳ್ಬಿಟ್ಟು ನೀವೇ ನೋಡಿ. ಸೊ ಗೈಸ್, ಇವತ್ತು ನಮ್ಮ ಇವ್ರ ಚಿಕ್ಕಪ್ಪ ಅಲ್ಲ ಮಾಮ ಅಲ್ಲ, ಅವ್ರದ್ದು ಬರ್ತ್ಡೇ ಇದೆ. ಸೊ ಅವ್ರ ಬರ್ಡೇಗೆ ಕೇಕ್ ತೊಗೊಳಕ್ಕಂತ ಹೋಗ್ತಿದ್ದೀವಿ. ಬನ್ನಿ, ಯಾವ ಕೇಕ್ ತೊಗೊಳ್ತೀವಿ ಏನು ಅಂತೇಳಿ ತೋರಿಸ್ತೀನಿ. ಸೊ ನೀವು ಪ್ರ್ಯಾಂಕ್ ವಿಡಿಯೋ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ. ತುಂಬಾ ಚೆನ್ನಾಗಿತ್ತು ಗೈಸ್, ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಒಂಥರ ಚೆನ್ನಾಗಿತ್ತು. ಇವ್ರ ವೀರವರೇ ಆ ಥರ ಯಾವಾಗ್ಲೂ ಯಾರಿಗಾದ್ರೂ ಪ್ರ್ಯಾಂಕ್ ಮಾಡ್ತಾನೆ ಇರ್ತಾರೆ. ಸೊ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಪ್ರ್ಯಾಂಕ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಓಕೆನಾ? ಯಾವ ಥರ ಇತ್ತು ಪ್ರ್ಯಾಂಕ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಮ್ಮ ಅಮ್ಮವ್ರದ್ದು ಹುಟ್ಟಿದಬ್ಬ ಇತ್ತು, ಬಟ್ ಅವ್ರಿಗೆ ಗೊತ್ತಿದ್ದಿಲ್ಲ. ಸರ್ಪ್ರೈಸಾಗಿ ಬಂದಿದ್ದು ನಾವು. ಅಂದರೆ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಅವ್ರದ್ದು ಕೇಕ್ ಕಟ್ ಮಾಡಿ ಹುಟ್ಟಿದಬ್ಬ ಮಾಡಿದ್ದು. ಹಾಗಾಗಿ ಸರ್ಪ್ರೈಸಾಗಿರಲಿ ಅಂತೇಳಿ ನಾವು ವಿಶ್ ಮಾಡೋಣ ಅಂಥೇಳಿ ನಮ್ಮ ಮಾಮವ್ರ ಊರಿಗೆ ಬಂದಿದ್ವಿ. ಬಟ್ ಬಂದಮೇಲೆ ಅವರು ಭಾಳ ಖುಷಿಯಾಗ್ಬಿಟ್ರು. ಯಾಕಂದರೆ ಯಾವತ್ತೂ ಅವ್ರು ಕೇಕ್ ಕಟ್ ಮಾಡಿಸಿದ್ದಿಲ್ಲ ಇಷ್ಟು ವರ್ಷ ಆದರೂ ಕೂಡ. ಸಡನ್ ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಅದು ಅಂತ ನಮಗೆ ಒಳ್ಳೆ ಚೆನ್ನಾಗಿತ್ತು ಬಂದಿದ್ದು. ಇಲ್ಲಿ ಚೆನ್ನಾಗಿರ್ಬೋದು ಅನಿಸ್ತೈತಿ, ಚೆನ್ನಾಗೈತಿ. ಬನ್ನಿ, ಬೇಕರು ಕೂಡ ಬಂತು. ಸೊ ಕೇಕ್ ತಗೊಳ್ಳೋಣ. ಅಲ್ಲಿದೆ, ನಿಮ್ಗೆ ಕಾಣಿಸ್ತಿದೆ. ಸೊ ಅದೇ ಬೇಕ್ರಿಲಿ ಕೇಕ್ ತಗೊಳ್ಳೋದು. ಯಾವ ತಗೊಳ್ಳೋದು ಏನು ಅಂತೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಗೈಸ್, ನಮ್ಮ ಚಿಕ್ಕನ ಬಿಟ್ಟು ಬಂದಿದ್ದೀವಿ. ಸೊ ಅವಳು ಇರ್ತಾಳೆ ಅಷ್ಟರಲ್ಲಿ ಬೇಗ ಮನೆಗೆ ಹೋಗ್ಬೇಕು. ವರ್ಷದಲ್ಲಿ ಎದ್ದಿರಲಿಲ್ಲ ಅಂದರೆ ಖುಷಿ. ಸೊ ಬನ್ನಿ ಹೋಗೋಣ.
ಅರ್ಧ ಕೆ ಜಿದು ಇದು ಚೆನ್ನಾಗಿತ್ತು. ಪೈನಾಪಲ್ ಫೋಕಸ್ ಆಗ್ತಿಲ್ಲ. ₹1 ಅಣ್ಣ ಮಂಚ್ ಎಷ್ಟು ರೂಪಾಯಿ ಇದೆ? ಅಷ್ಟೇನಾ? ಯರ್ಸ್ ಚಾಯ್ ಅಂದರೆ ನಂಗೆ ತುಂಬ ಇಷ್ಟ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಬಿಸಿದು ಇಷ್ಟೇ ದೊಡ್ಡದು ಕೊಡ್ತಾರಾ? 20 ಚಿಕ್ಕು ಬೆಳ್ಳಿ ಅಂತ ಕರಿಬೇಕಾ ನಿಂಗೆ? ಬೆಳ್ಳಿ. ಹಾಯ್ ಚಿಕ್ಕು. ಮತ್ತೆ ಎಲ್ಲಿಗೆ ಬಂದಿದ್ದೀರಾ? ಚಿಕ್ಕು ಬಂಗಾರಿ. ನಿನ್ನ ಚೂರಿ ಎಲ್ಲಪ್ಪ? ಚೂರಿಯಲ್ಲಿ ಸೂರಿ. ಸೂರಿ ಬಿಟ್ಟು ಬಂದ. ಈ ಸೂರಿ ಅಂತ ಯಾರ ಹೆಸರಿಟ್ಟಿದ್ದ? ಏಕೆ? ನಮ್ಮ ವಯಸ್ಸಿರಿ ತಮ್ಮ ಗೈಸನು, ನಮ್ಮ ಚಿಕ್ಕು ತಮ್ಮ ಅವನು ಸೂರಿ ಅಂದರೆ. ಓಯ್ ಚಿಕ್ಕು ಬಂಗಾರಿ, ನೀನು ಚಿಕ್ಕು ಅಂದರೆ ಹಾಯ್ ಮಾಡ್ಕಂದ. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿ ನನ್ನ ಬ್ಲಾಗ್ ನೋಡ್ತಾ ಇದ್ದಾರೆ ಇವರು. ತೆಗಿಬೇಡ ತಡಿ, ಅದು ವಿಡಿಯೋ ಮಾಡಬೇಕಿಲ್ಲ. ವಿಡಿಯೋ ಮಾಡ್ತೀಯಾ? ಗೊಂಬೆ ವಯಸ್ಸರಿ. ಕುಂಕುಮ ಹಚ್ಕಳ ಹಂಗ ದೇವ್ರ ಮುಂದೆ ಮಕ ತಕ್ಕಂದೆ. ಇಲ್ಲಮ್ಮ ಮೇಲೆ ವಿಡಿಯೋದ ಫೋನ್ ಅಲ್ಲದು ಹ್ಯಾಪಿ ಬರ್ತ್ಡೇ ಟು ಯು. ಕೇಕು ನನಗೆ ಬೇಕು ಅಂತೀಯಲ್ಲ ಕಲರ್ ಗುಡ್ಡವ. ಬಾಳ ಚೆನ್ನಾಗಿ ಎಗ್ಲೆಸ್ ಉಪಯೋಗಿಸಲ್ಲ, ಇದಕ್ಕೆಲ್ಲ ಹಾಕಿರ್ತಾರೆ. ಎಷ್ಟು ಬಂದಿರ್ಲಿ ನೋಡ್ರಿ, ಅದನ್ನೇ ಜಾಸ್ತಿ ಹಾಕ್ಯಾರ ಏನವ. ಇಲ್ಲಿ ನೋಡ್ರಿ, ಸುಮ್ಮನೆ ಕಡೆಗೆ ಅಲ್ಲ ಹಂಗೆ ನಿತ್ಕೊಳ್ರಿ, ಸ್ವಲ್ಪ ಈ ಕಡೆ ನೋಡಿ, ಹಂಗೆ ನಿತ್ಕೊಳ್ರಿ, ಹಂಗೆ ಇಟ್ಕೊಳ್ರಿ, ಸಾಕು, ಹಂಗೆ ನಿತ್ಕೊಳ್ರಿ. ಇಡ್ರಿ ಬಾಯ್. ಪೈನಾಪಲ್ ಹೆಂಗ್ ಮಾಡ್ತಾರ? ಬಟ್ಟೆ ಹಾಕ್ತಲ್ಲೇ ಮಾಡ್ತಾರ, ಮನೆಗೆ ಮಾಡ್ತಾರೆ. ಮನ್ಯಾಗ ಈಗ ರಾತ್ರಿ ಮಾಡಿರ್ತಾರ ನೋಡ. ನೋಡ್ರಿ ಇಲ್ಲಿ ಅಪ್ಪಾಜಿ, ಇಲ್ಲಿ ನೋಡ್ರಿ. ತಡಿ. ಚೆನ್ನಾಗಿದ್ರಿ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಏನಾಗಿದೆ? ಸರಿ ಏನಾಗಲ್ಲ.
ಚೂರು ಹಂಗೆ ನೋಡ್ರಿ ಯಾವ ಶುಗರ್ ಇಲ್ಲ ಇದು ಒಂದು ಹೇಳ್ತಾರೆ ಫ್ಯಾನ್ ಹಾಕುವ ಭಾರಿ ಸೆಕೆ ಇತ್ತು ಗಿಟಾರ್ನ ಅಪ್ಪಿ ಹಂಗೇನೆ ಇದ್ಕೊಡ್ರಿ ಬಾಯ್ ತೆಗಿಬೇಡ್ರಿ ಪಾನಿಪುರಿಗೆ ಹೋಗಿದ್ದಾರೆ ಇವರೇ ಇಟ್ಟದಾರೆ ಮತ್ತೆ ಹುಡುಗರು ಬಿಡ್ತಾರ ನೋಡಿ ಫ್ಯಾಮಿಲಿ ನೋಡಿ ಕೇಕ್ ಕಟ್ ಮಾಡಿ ನೋಡ್ರು ಬಂದಾರಪ್ಪ ಅಕ್ಕಾರಲ್ರಿ ಬಂದ್ ಬಿಟ್ಟಾರ್ರಿ ನಮ್ದು ವಿಡಿಯೋ ಅಷ್ಟೇ ಯಾಕಂದ್ರೆ ಓಟರ್ ನಿಂತ್ಕೊಂಡಾರ ಯಾರೇ ಎತ್ಕೊಳಂಗಿಲ್ಲ ನಿನ್ನೆ ಇವತ್ತು ಬಂದಾರ ನಾಳೆ ಬಾಬುದಾರ ಏನು ಬಾಯಲ್ಲಿ ಎಲ್ಲಡಿಕೆ ಯಾಕೆ ಹಂಗೆ ಸ್ವೀಟ್ ಹಾಕೊಂಡು ಮೇಲೆ ಅದು ಸಿಹಿ ಊಟ ಮಾಡಿದ್ಮೇಲೆ ಎಲ್ಲಡಿಕೆ ಹಾಕೊಂಡು ಜೀರ್ಣ ಓಕೆ ಗೈಸ್ ಇವಾಗ ಊಟ ಆಯಿತು. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಊಟ ಮಾಡಿ ಊರಿಗೆ ಹೊರಡದೆ. ಎಲ್ಲ ಆಯಿತು ಕಾರ್ಯಕ್ರಮ ಇವತ್ತು. ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಮಾಡಿ ಸರ್ ಬಾಯ್. ಅಲ್ಲಲ್ಲಿದೆ ಇಲ್ಲಿದೆ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್.